ನೋಡಿ, ಬಹುಕೋಟಿ ಹಗರಣ ಈ ವಾಲ್ಮೀಕಿ ನಿಗಮದ್ದು. ಸುಮಾರು 187 ಕೋಟಿ ರೂಪಾಯಿ ಹಗರಣದಲ್ಲಿ ಅಧ್ಯಕ್ಷ ಮತ್ತು ಶಾಸಕ ಬಸನಗೌಡ ದದ್ದಲ್ ಮನೆ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ರಲ್ಲ, ಈ ಬೆನ್ನಲ್ಲೇ ಸ್ಫೋಟಕ ಮಾಹಿತಿಗಳು ಹೊರಗೆ ಬೀಳ್ತಾ ಇದೆ. ಶಾಸಕ ದದ್ದಲ್ ರಾಯಚೂರಲ್ಲಿ ಬೇನಾಮಿ ಆಸ್ತಿಗಳ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದ್ದಾರೆ ಅನ್ನುವಂತಹ ಅಂಶ ತನಿಖೆ ಸಂದರ್ಭದಲ್ಲಿ ಬಯಲಿಗೆ ಬಂದಿದೆ. ಜಾರಿ ನಿರ್ದೇಶನಾಲಯದ ತನಿಖೆಯ ವೇಳೆ ದದ್ದಲ್ ಅವರು ತಮ್ಮ ಆಪ್ತರ ಹೆಸರಲ್ಲಿ 106 ಎಕರೆ ಭೂಮಿಯನ್ನು 2024ರ ಜೂನ್ ತಿಂಗಳಲ್ಲಿ ಖರೀದಿ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಯಾಪಲದಿನ್ನಿ ಗ್ರಾಮದ ಸರ್ವೆ ನಂಬರ್ 287ರಲ್ಲಿ 2 ಎಕರೆ 26 ಗುಂಟೆ, ಸರ್ವೆ ನಂಬರ್ 291/5ರಲ್ಲಿ 4 ಎಕರೆ, ಅದೇ ರೀತಿ ಸರ್ವೆ ನಂಬರ್ 290/2ರಲ್ಲಿ 3 ಎಕರೆ 34 ಗುಂಟೆ. ಅಷ್ಟೇ ಅಲ್ಲ, ಸರ್ವೆ ನಂಬರ್ 290ರಲ್ಲಿ ಜೂನ್ 14ನೇ ತಾರೀಕು 5 ಎಕರೆ ಭೂಮಿಯನ್ನು ಖರೀದಿ ಮಾಡಲಾಗಿದೆ. ಈ ಎಲ್ಲ ಭೂಮಿಗಳನ್ನು ವಾಲ್ಮೀಕಿ ಹಗರಣದ ನಂತರ ಖರೀದಿ ಮಾಡಿರುವುದರಿಂದಾಗಿ ಸಾಕಷ್ಟು ಅನುಮಾನಗಳು ಇಲ್ಲಿ ಮೂಡ್ತಾ ಇದೆ. ಇನ್ನು ರಾಯಚೂರು ತಾಲೂಕಿನ ಗೋನಾಳದಲ್ಲಿ 5 ಎಕರೆ 22 ಗುಂಟೆ, ಯಕ್ಲಾಸಪುರದಲ್ಲಿ 2 ಎಕರೆ, ಮಾಮಡದೊಡ್ಡಿ ಗ್ರಾಮದಲ್ಲಿ 26 ಎಕರೆ, ಗಲಗ ಗ್ರಾಮದಲ್ಲಿ ಅತಿ ಹೆಚ್ಚು 100 ಎಕರೆ, ಮಾಸದೊಡ್ಡಿಯಲ್ಲಿ 26 ಎಕರೆ ಸೇರಿದಂತೆ ಬೆಂಗಳೂರಲ್ಲೂ ಕೂಡ ಹಲವಾರು ಆಸ್ತಿಗಳನ್ನು ಬೇನಾಮಿ ಹೆಸರಲ್ಲಿ ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇವರ ಮೇಲಿದೆ. ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರೇ ಪ್ರಮುಖ ಮಾಸ್ಟರ್ ಮೈಂಡ್ ಅಂಥೇಳಿ ಜಾರಿ ನಿರ್ದೇಶನಾಲಯ ಆರೋಪವನ್ನು ಮಾಡ್ತಾ ಇದೆ. ನಾಗೇಂದ್ರ ಅವರನ್ನು ಬಂಧನ ಮಾಡಿದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಸಲ್ಲಿಸಿದಂತಹ ರಿಮಾಂಡ್ ಅರ್ಜಿಯಲ್ಲಿ ಈ ಎಲ್ಲದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. 187 ಕೋಟಿ ಹಗರಣದ ಬಗ್ಗೆ ಮಾಜಿ ಸಚಿವ ನಾಗೇಂದ್ರಗೆ ಎಲ್ಲವೂ ಕೂಡ ಗೊತ್ತಿತ್ತು. ನಾಗೇಂದ್ರ ಆಜ್ಞೆಯ ಮೇರೆಗೆನೇ 94 ಕೋಟಿ ಹಣವನ್ನು ಲೂಟಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಎಂಡಿ ಪದ್ಮನಾಭ, ನಾಗೇಂದ್ರ ಆಪ್ತರು ಸೇರಿದಂತೆ ಸಂಚು ರೂಪಿಸಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ. ಈ ಬಗ್ಗೆ ಮೇ 23ರಂದು ಮಾಹಿತಿ ಕೊಡಲಾಗಿದೆ. ಈ ಹಣವನ್ನು ಮತ್ತೆ ಯೂನಿಯನ್ ಬ್ಯಾಂಕ್ಗೆ ವರ್ಗಾವಣೆ ಮಾಡೋದಾಗಿ ನಾಗೇಂದ್ರ ಅಧಿಕಾರಿಗಳಿಗೆ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಯಾರೂ ನನ್ನ ಹೆಸರನ್ನು ಹೇಳಬಾರ್ದು, ಅಕಸ್ಮಾತ್ ನನ್ನ ಹೆಸರು ಹೊರಗೆ ಬಂದರೆ ನನ್ನ ಅಧಿಕಾರ ಹೋಗ್ಬಿಡುತ್ತೆ, ನಾನು ಅಧಿಕಾರದಲ್ಲಿ ಇದ್ರೇ ನಿಮ್ಮನ್ನೆಲ್ಲ ಕಾಪಾಡ್ಬೋದು, ಬಚಾವ್ ಮಾಡ್ಬೋದು, ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ನನ್ನ ಹೆಸರನ್ನು ಹೇಳಬಾರ್ದು, ನನ್ನ ಹೆಸರು ಹೊರಗೆ ಬರದೇ ಇರೋ ತರಿ ನೋಡ್ಕೊಳ್ಳಿ ಅಂತ ನಿರ್ಧರಿಸಿದ್ದಾರೆ. ನಾಗೇಂದ್ರ ಮಾತು ನಂಬಿದ ಅಧಿಕಾರಿಗಳು ಹೈದರಾಬಾದ್ನ RBL ಬ್ಯಾಂಕ್ನಲ್ಲಿ 18 ನಕಲಿ ಖಾತೆಯನ್ನು ಓಪನ್ ಮಾಡಿ ಹಣ ವರ್ಗಾವಣೆ ಮಾಡಿದ್ರು. ಆದರೆ ಈ ಬಗ್ಗೆ ನಾಗೇಂದ್ರ ಸೂಕ್ತ ಮಾಹಿತಿಯನ್ನು ಕೊಡ್ತಾ ಇಲ್ಲ, ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ. ಆದ್ದರಿಂದ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.